70 ಕೋಟಿ ರೂಪಾಯಿನ ನಾವು ಆಕ್ಷನ್ ಪ್ಲಾನ್ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಕಳಿಸಿದ್ದೀವಿ. ಇದು ಇನ್ನೇನು ಒಂದು ವಾರ 10 ದಿವಸದಲ್ಲಿ ಬರುತ್ತೆ. ಬಂದ ತಕ್ಷಣ ಟೆಂಡರ್ ಮಾಡಿ ಟೆಂಡರ್ ಮುಖಾಂತರ ಈ ಕಾಮಗಾರಿಗಳನ್ನ ಚಾಲನೆ ಕೊಡ್ತೀವಿ. ಕಾಮಗಾರಿಗಳಲ್ಲಿ ಮೇಜರ್ ಆಗಿ ಸಿಸಿ ಚರಂಡಿ, ಸಿಸಿ ರಸ್ತೆ, ಡಾಂಬರೀಕರಣ ಎಲ್ಲ ಕಡೆನೂ ಇದೆ. ಕಮ್ಮವಾಲಿ ನಗರ ಮುಖ್ಯ ರಸ್ತೆ, ಆಮೇಲೆ ಗಣಗಲ್ ರೋಡು ತುಂಬಾ ಹಾಳಾಗಿದೆ. ಗಣಗಲ್ ರಸ್ತೆ ಅಂತ ನೀವು ನೋಡಿರ್ಬೋದು. ಇಲ್ಲಿಂದ ಅಲ್ಲಿ ಬಾಲಾಜಿ ಲೇಔಟ್ವರೆಗೂ ಅದೊಂದು ರಸ್ತೆ ತಗೊಂಡಿದ್ವಿ. ಆಮೇಲೆ ಹಳೆ ಈಗ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಮತ್ತೆ ಗವಿ ರಸ್ತೆಯಲ್ಲಿ, ಓಲ್ಡ್ ಟೌನಲ್ಲಿ ಕಮ್ಮವಾರಪೇಟೆ, ಮೇಲ್ಪೇಟೆ ಎಲ್ಲ ಮೂಲ ಹಳೆ ಟೌನಲ್ಲಿ ಮತ್ತೆ ಹೊಸ ಟೌನಲ್ಲಿ ಎಮ್ಮಿ ಬಡಾವಣೆಯಲ್ಲಿ ಎಲ್ಲ ಕಡೆನೂ ಅವಶ್ಯಕತೆ ಇದೆ. ಎಲ್ಲೆಲ್ಲಿ ತುರ್ತಿದೆ ಅನ್ನೋ ಇದರಲ್ಲಿ ನಾವು ಎಲ್ಲ ತಗೊಂಡಿದ್ವಿ. ಎಲ್ಲ ಸುತ್ತಾಡಿ ನಾವೆಲ್ಲ ನನ್ನ ಸ್ನೇಹಿತರು, ನಮ್ಮ ಮುಖಂಡರೆಲ್ಲ ಚರ್ಚೆ ಮಾಡಿ ಎಲ್ಲೆಲ್ಲಿ ಬೇಕು ಅನ್ನೋ ಜಾಗದಲ್ಲಿ ಎಲ್ಲ ಕಾಮಗಾರಿಗಳು ತಗೊಂಡಿದ್ವಿ. ಎಷ್ಟು ದಿನದಲ್ಲಿ ನನ್ನ ಅಭಿಪ್ರಾಯ ಸುಮಾರು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಸರ್ಕಾರದಿಂದ ಬಂದ್ರೆ ಒಂದು ವಾರ 10 ದಿವಸ, ಆಮೇಲೆ 1 ತಿಂಗಳು 30 ದಿವಸ ಟೆಂಡರ್ಗೆ ಅವಧಿ ಇರುತ್ತೆ. ವರ್ಕ್ ಆರ್ಡರ್ ಇಶ್ಯೂ ಆದ್ಮೇಲೆ ಒಂದು 3 ತಿಂಗಳೊಳಗಡೆ ಕಾಮಗಾರಿ ಮುಗಿಸ್ತೀವಿ. ನಮ್ಮ ಯೋಜನೆ ಏನಿದೆ ಸರ್ಕಾರ ಶಾಸಕರು ಹೇಳಿರೋದು 3 ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ದಾರೆ. ಹೌದು, ಅದ್ಭುತ. ನಮ್ಮ ಆಲೋಚನೆ, ನಮ್ಮ ಶಾಸಕರ ಆಲೋಚನೆ ಅಂದ್ರೆ ಸುಂದರವಾದ ನಗರವಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಈಗ ಗ್ರೇಟರ್ ಬೆಂಗಳೂರು ಅಂತ ಆಗ್ತಾ ಇದೆ, ಹೊಸಕೋಟೆ ಬೆಂಗಳೂರಿಗೆ ತುಂಬಾನೇ ಹತ್ರದಲ್ಲಿದೆ. ಆದ್ರೆ ಸ್ವಲ್ಪ ವ್ಯವಸ್ಥೆಗಳು ಕುಂಠಿತ ಆಗಿದೆ. ಯಾಕಂದ್ರೆ ಈಗ ನಾನು ಆಗ್ಲೇ ಹೇಳಿದೆ, 17 ವರ್ಷಗಳಿಂದ ಇವರ ಹಿಡಿತದಲ್ಲಿದೆ. ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಹೊಸಕೋಟೆ ನಗರಸಭೆ. ಮೊದಲು ಪುರಸಭೆ ಇತ್ತು, ಈಗ ನಗರಸಭೆ ಆಗಿದೆ. ಅವರು ಕಪಿಮುಷ್ಟಿಯಿಂದ ಬಿಡುಗಡೆಗೊಂಡ್ರೆ ತುಂಬಾ ಅದ್ಭುತವಾದ ಸುಂದರವಾದ ಪಟ್ಟಣ ತರ ಕ್ರಿಯೇಟ್ ಮಾಡಬಹುದು. ನಮ್ಮೆಲ್ಲ ಒಳ್ಳೆ ಆಲೋಚನೆ ಇದೆ. ನಮ್ಗೆ ಎಲ್ಲರಿಗಿಂತ ನಮ್ಮ ಶಾಸಕರು ಮತ್ತೆ ನಮ್ಮ ಬೈರೇಗೌಡರು ಇದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡಿದ್ದಾರೆ. ಹೊಸಕೋಟೆಗೆ ನಮ್ಮದೇ ಆದಂತ ಒಂದು ಕೊಡುಗೆ ಕೊಡಬೇಕು. ಈಗ ಮೊದಲಿಗೆ ಚನ್ನಬೈರೇಗೌಡರು, ಅವರು ಹಿರಿಯರಾದಂತ ನಮ್ಮ ಬೆಂಡಗಾಣಿ ಕುಟುಂಬದ ಹಿರಿಯರು ಚನ್ನಬೈರೇಗೌಡರು, ಅವ್ರ ಕನಸೇನಿತ್ತು ಆಗಲೂ ಸಹ ಒಳ್ಳೆ ನಗರ ಆಗಿ ಕ್ರಿಯೇಟ್ ಮಾಡಬೇಕು ಅಂತ, ಸ್ವಚ್ಛ ನಗರವಾಗಿ ಕ್ರಿಯೇಟ್ ಮಾಡಿ. ಅವರ ಕೊಡುಗೆ ಅಂದ್ರೆ ನಮ್ಮ ಪಕ್ಕದಲ್ಲೇ ಇದೆ TG ಬಡಾವಣೆ ಅನ್ನೋದು ನಮ್ಮ ಚನ್ನಬೈರೇಗೌಡರ ಕನಸಿನ ಕೂಸೋದು. ಅದೇ ರೀತಿಯಾಗಿ ಶಾಸಕರಾದ ಶರತ್ ಬಚ್ಚೇಗೌಡರು ನಮ್ಮ ಹಿರಿಯರು, ಅವರು ತುಂಬಾನೇ ಶ್ರಮಪಟ್ಟು ಹೊಸಕೋಟೆಗೆ ಏನ್ ಬೇಕು ಎಲ್ಲ ಮೂಲಭೂತ ಸೌಕರ್ಯಗಳು, ಕಾಲೇಜುಗಳು, ಸ್ಟೇಡಿಯಮ್ಮು ಇದೆಲ್ಲ ಬಚ್ಚೇಗೌಡರ ಕಾಲದಲ್ಲಾಗಿತ್ತು. ಈಗ ನಮ್ಮ ಶರತ್ ಬಚ್ಚೇಗೌಡರ ವಿಷನ್ ಏನಂದ್ರೆ ನಮ್ಮ ಹೊಸಕೋಟೆ ತಾಲೂಕನ್ನ ಮಾದರಿ ತಾಲೂಕಾಗಿ, ರಾಜ್ಯದಲ್ಲಿ ಮಾದರಿ ತಾಲೂಕಾಗಿ ಮಾಡಿ ತೋರಿಸ್ಬೇಕು ಅನ್ನೋದು ಅವರು ವಿಷನ್ ಇದೆ. ಅವರು ರೆಸ್ಟ್ಲೆಸ್ ಅಂದ್ರೆ ದಿನಪೂರ್ತಿ ಬೆಳಿಗ್ಗೆ 8 ಗಂಟೆ ರಾತ್ರಿ 12 ಗಂಟೆವರೆಗೂ ಸತತವಾಗಿ ಅವರು ಶ್ರಮ ಇದೆ ನಮ್ಮ ಹೊಸಕೋಟೆ ತಾಲೂಕಿಗೆ. ಅದಕ್ಕೋಸ್ಕರ ಅವರ ವಿಷನ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನಗರಸಭೆ ನಮ್ಮ ಕಂಟ್ರೋಲ್ಗೆ, ನಮ್ಮ ಹಿಡಿತಕ್ಕೆ ಬರಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೊಸಕೋಟೆ ಜನ ನಮ್ಗೆ ಆಶೀರ್ವಾದ ಮಾಡಬೇಕು. ನಮಗೆ ಆಶೀರ್ವಾದ ಮಾಡಿ ಹೊಸಕೋಟೆ ಬೋರ್ಡ್ನ, ನಗರಸಭೆ ಬೋರ್ಡ್ನ ನಮಗೆ ಕೊಡ್ಲಿ. ನಾವು ಏನು ನಮ್ಮ ಶಾಸಕರ ಆಲೋಚನೆಯಂತೆ ಸುಂದರವಾದ ನಗರನ ನಿರ್ಮಾಣ ಮಾಡಕ್ಕೆ ನಾವು ರಾತ್ರಿ ಆಗ್ಲೂ ನಾವು ಸಹ ನಮ್ಮ ಟೀಮ್ ಏನಿದೆ, ಶರತ್ ಬಚ್ಚೇಗೌಡರ ಟೀಮ್ ಅಂತ ಏನಿದೆ, ನಮ್ಮ ಯುವ ಶಕ್ತಿ ತುಂಬಾ ಚೆನ್ನಾಗಿದ್ದಾರೆ. ಯಾರು ನೋಡ್ಕೊಂಬ ಅಂದ್ರೆ ಸುಟ್ಕೊಂಡ್ ಬರ್ತಾರೆ. ಆ ರೀತಿಯಾಗಿ ನಮ್ಮ ಟೀಮು ಬಲಿಷ್ಠವಾಗಿದೆ. ಕೆಲಸ ಮಾಡಕ್ಕೆ ಯಾರು ಇಂಜರಿ ಅಲ್ಲ, ಕೆಲಸ ಮಾಡಕ್ಕೆ ಎಲ್ಲ ರೆಡಿ ಇದ್ದಾರೆ. ಅವ್ರ ಆದೇಶಕ್ಕೆ ಅವ್ರು ಏನ್ ಆದೇಶ ಮಾಡಿದ್ರು, ಶರತ್ ಬಚ್ಚೇಗೌಡ ಆಗ್ಬೋದು, ನಮ್ಮ ಬೈರೇಗೌಡ ಏನ್ ಆದೇಶ ಮಾಡಿದ್ರು ನಾವು ಅದನ್ನ ಪಾಲಿಸಕ್ಕೆ ನಮ್ಮ ಟೀಮ್ ರೆಡಿ ಇದೆ ಅಂತೇಳಿ ನಾನು ಮಾತನಾಡ್ತೀನಿ. ಎಲ್ಲ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡ, ಕೇಶವಮೂರ್ತಿ ಎಲ್ಲ ಟೀಮ್ ಸೇರ್ಕೊಂಡು ದೊಡ್ಡಬಾವಿಗೆ ಬೋರ್ಗಳನ್ನ ಎಲ್ಲೆಲ್ಲಿ ನಿಂತೋಗಿದ್ದು ಎಲ್ಲ ಬೋರ್ಗಳನ್ನ ರೀಚಾರ್ಜ್ ಮಾಡಿ, ರೀಬೋರ್ಗಳು ಮಾಡಿ ಅದನ್ನೆಲ್ಲ ಕನೆಕ್ಟ್ ಮಾಡಿ ದೊಡ್ಡಬಾವಿಗೆ ಕೊಟ್ಟಿರ್ಬೋದಾಗಿರ್ಬೋದು. ಮತ್ತು ಉಪ್ಪಾರಳ್ಳಿಯಲ್ಲಿ ಸುಮಾರು 8 ಬೋರ್ಗಳನ್ನ ಇವ್ರಿಗೆ ಈಗಿರ್ತಕ್ಕಂಥ ಆಡಳಿತ ನಡೆಸ್ತಕ್ಕಂಥ ನಮ್ಮ BJPಯ ಸದಸ್ಯರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅಲ್ಲಿ ಕೃಷಿ ಹೊಂಡ ಮಾಡಿ ಅಲ್ಲಿಂದ ಆ 8 ಬೋರ್ಗಳನ್ನು ಮತ್ತೆ 3 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಅದನ್ನು ದೊಡ್ಡಬಾವಿಗೆ ತುಂಬಿ ಅದರಿಂದ ನೀರು ಸಪ್ಲೈ ಮಾಡ್ತಾ ಇರೋದು. ಅದನ್ನ ಇವರು ಯಾರು ಜವಾಬ್ದಾರಿ ತಗೊಂಡು ಯಾರು ನಿಭಾಯಿಸಲಿಲ್ಲ. ಆದರೆ ನಮ್ಮ ಕೇಶವಮೂರ್ತಿ ಎಲ್ಲ ಟೀಮ್ ಅವರು ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿ, ಈಗ ಲೆಕ್ಕ ಮಾಡ್ಕೊಂಡ್ರೆ ನೀವು ಸುಮಾರು ಆಡಳಿತ ಪಕ್ಷ ಈಗ BJP ಒಂದು ಬೋರ್ಡ್ ಮಾಡ್ಕೊಂಡ್ಮೇಲೆ ಅವರು ಯಾರು ನೀರು ಬಗ್ಗೆ ಕಾಳಜಿನೇ ಇರಲಿಲ್ಲ. ಆದರೆ ನಮ್ಮ ಶಾಸಕರು ಅದನ್ನು ಮನಗೊಂಡು, ಯಾಕಂದ್ರೆ ಬೇಸಿಗೆ ಬಂತು, ಯಾಕಂದ್ರೆ ಜನರಿಗೆ ನೀರೇ ಮುಖ್ಯ, ನೀರಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತದನ್ನ ಮನಗಂಡಂತ ಶಾಸಕರು ಮತ್ತೆ ನಮ್ಮ ಟೀಮ್ನೆಲ್ಲ ಕರೆಸಿ ಕೇಶವಮೂರ್ತಿ ಅವರು ವಹಿಸಿ ಅದನ್ನ ಮತ್ತೆ ಹಬ್ಬ, ಯಾಕಂದ್ರೆ ಮೊನ್ನೆ 2 ದಿನ ಗೊತ್ತಾಯ್ತು ನಿಮಗೆ, ಮುಸ್ಲಿಮ್ಸ್ ಹಬ್ಬ, ನಮ್ದು ಮುಸ್ಲಿಮ್ಸು ಮತ್ತೆ ಹಿಂದೂಗಳಿಗೆ ಒಂದೇ ಸಲ ಹಬ್ಬ ಬಂದಿದೆ. ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗಿದ್ದರಿಂದ ಇಡೀ 2 ದಿನ ಸತತವಾಗಿ ಟೌನ್ಗೆ ನೀರು ನಿಭಾಯಿಸಿದ್ದಾರೆ. ಅದನ್ನ ಇನ್ನು ಮುಂದೆ ಕಂಟಿನ್ಯೂ ಆಗಿ 4 ದಿನಕ್ಕೊಂದ್ಸಲ ನೀರು ಬರಂಗೆ ನಮ್ಮ ಟೀಮ್ ಎಲ್ಲ ಕೆಲಸ ಮಾಡ್ತೀವಿ ಅಂತ ನಾನು ಮನವಿ ಮಾಡ್ತೀನಿ. 30-40 ಬೋರ್ ಕೆಲಸ ಮಾಡ್ತಾ ಇದ್ದೀವಿ. 80 ಬೋರಲ್ಲಿ 30-40 ಬೋರ್ಗಳನ್ನ ಸತತವಾಗಿ ನೀರು ಸರಬರಾಜು ಮಾಡ್ತಾ ಇದ್ದೀವಿ.
ಈಗ ಇಷ್ಟು ದಿನ ಅವರು ಬೋರ್ಡ್ ಅವರು 12-13 ದಿನಕ್ಕಿತ್ತು, ಈಗ 4 ದಿನಕ್ಕೆ ಬಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ನೀರು ನಮ್ಮ ಹತ್ರ ಇದೆ. ಕುಡಿಯೋ ನೀರು ನಮ್ಮ ಜನರಿಗೆ ಕೊಡ್ಬೇಕಾಗುತ್ತೆ, ನಮ್ಮ ಹೊಸಕೋಟೆ ನಾಗರಿಕರಿಗೆ ಅಷ್ಟು ನೀರು ನಮ್ಮ ಹತ್ರ ಇದೆ. ಆದ್ರೆ ಅದನ್ನ ತೆಗೆದು ಕೊಡಕ ಏನಿ ನಗರಸಭೆಯಲ್ಲಿ ಅಧಿಕಾರ ಮಾಡ್ತಿದ್ದಾರೆ, ಏನಿ ನಗರಸಭೆಯಲ್ಲಿ ಆಡಳಿತ ಮಾಡ್ತಿದ್ದಾರೆ, ಏನಿ ನಗರಸಭೆ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳು ಮತ್ತು ಬೋರ್ಡ್ನವರು ಏನು ಅಂತರ್ಜಾಲದಲ್ಲಿರೋ ನೀರನ್ನ ತೆಗೆದು ಜನಗಳಿಗೆ ಕೊಡಕ ಅಷ್ಟೊಂದು ಕಾಳಜಿ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೆ ನೀರು ಎಷ್ಟು ಬರ್ತಿದೆ ಅಷ್ಟಲ್ಲೇ ಅಡ್ಜಸ್ಟ್ ಮಾಡಕ್ ಹೋಗ್ತಾರೆ ಹೊರತು ಬೇರೆಲ್ಲ ಏನೇನು ನಮ್ಮ ಹತ್ರ ಸೋರ್ಸಸ್ ಇದೆ, ನಮ್ಮ ಹತ್ರ ಏನು ಬೋರ್ವೆಲ್ ಸೋರ್ಸಸ್ ಇದೆ, ಮತ್ತೆ ನಮ್ಗೆ ನೀರಿನ ಸೋರ್ಸಸ್ ಇದೆ, ಒಳ ಅಂತರ್ಜಲದಲ್ಲಿ ನೀರಿದೆ, ಅದನ್ನ ಬಾವಿಗೆ ತುಂಬಿಸ್ಬೇಕು, ಅಪ್ಪರ್ ಲೆವೆಲ್ ವಾಟರ್ ಟ್ಯಾಂಕ್, ಲೋವರ್ ಲೆವೆಲ್ ವಾಟರ್ ಟ್ಯಾಂಕ್ಸ್ಗೆ ತುಂಬಿಸ್ಬೇಕು. ಯಾವುದು ಕಾಳಜಿ ಇಲ್ಲ. ಕೇವಲ ಆಡಳಿತ ಮಾಡಿ ಪೇಪರ್ಗಳಲ್ಲಿ ಬಂದ್ಬಿಡ್ಬೇಕು, ಇಷ್ಟೇ ಗೊತ್ತಾಗಿರೋದು. ಅವ್ರು ಕೆಲಸ ಮಾಡ್ಬೇಕಂತ ಕಿಂಚಿತ್ತು ಚಿಂತನೆನೇ ಇಲ್ಲ ಅವ್ರಿಗೆ. ಏನು ವಾಟರ್ ಸಪ್ಲೈನಲ್ಲಿ ಈಗಾಗಲೇ ಕಸದ ಆಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಸ್ಟ್ರೀಟ್ ಲೈಟ್ ಆಗ್ಬೋದು, ಚರಂಡಿ ಆಗ್ಬೋದು, ರಸ್ತೆ ನಿರ್ಮಾಣ ಆಗ್ಬೋದು. ಈ ಜೆಸಿ ಸರ್ಕಲ್ ಅಲ್ಲಿ ಬಹಳ ಸುಂದರವಾಗಿ ಆ ಒಂದು ಗೋಪುರ ಕಟ್ಟಿದ್ದಾರೆ. ಜಯಚಾಮರಂದ ಒಡೆಯರ ಒಬ್ಬರ ಏನು ಇದನ್ನ ಶಿಲಾನಿ ಇಡಬೇಕು ಅಂತೇಳಿ ಅದ್ರ ಪಕ್ಕದಲ್ಲಿ ಒಂದು ಗುಂಡಿ ಇದೆ, ಇದುವರೆಗೂ ಮುಚ್ಚಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ಇಲ್ಲಿ ಪಂಚಮುಖಿ ದೇವಸ್ಥಾನ ಮುಂದೆ ಕರೆಕ್ಟ್ ಆಗಿ ದೇವಸ್ಥಾನದ ಹತ್ರ ಪ್ರತಿಯೊಬ್ಬರು ನಾವು ಹಿಂದೂಗಳು ಏನ್ ಮಾಡ್ತೀವಿ, ಪ್ರತಿಯೊಬ್ಬರು ಅಲ್ಲಿ ಗಣೇಶ ದೇವಸ್ಥಾನ ನಮಸ್ಕಾರ ಅನ್ನೋದು ನೋಡಿ, ನಮಸ್ಕಾರ ಹಾಕೋದು ಒಂದೇ ಒಂದು ಸೆಕೆಂಡ್ ಒಂದು ಹಳ್ಳ ಸಿಗುತ್ತೆ, ಸ್ವಲ್ಪ ಯಾವಾಗಲೂ ಬಿದ್ದೋಗ್ತದೆ. ಈ ರೀತಿ ನಮ್ಮ ನಗರಸಭೆಯಿಂದ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ಬೇಕಿಂತ ಕೆಲಸ? ನಾವು ಬಂದಿರೋದು ಏನಕ್ಕೋಸ್ಕರ? ನಗರಸಭೆಯಲ್ಲಿ ಚುನಾಯಿತರಾಗಿ ಕಷ್ಟಪಟ್ಟು ಓಡಾಡಿ ಮಾಡಿ ಕೈ ಮುಗಿತೀವೋ ಕಾಲು ಮುಗಿತೀವೋ ಕಾಲಿಗೆ ಬೀಳ್ತೀವೋ ಎಲ್ಲ ಓಟ್ ತಗೊಂಡು ಬಂದ್ಮೇಲೆ ನಾವು ಕೊಡ್ಬೇಕಾಗಿರೋ ಏನಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡೋದು? ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸವಲತ್ತು, ಸರ್ಕಾರದ ಸವಲತ್ತುಗಳ ನೇರವಾಗಿ ತಲುಪಿಸುವಂತಾಗಬೇಕು ಅಂತೇಳಿ ಆ ಕೆಲಸ ನಡೀತೀವಿ. ಕುಡಿಯೋ ನೀರು ಆಗ್ಬೋದು, ಕುಡಿಯೋ ನೀರು ಹಿಂದೆ ಎಲ್ಲ ಒಂದು 2-3 ತಿಂಗಳಿಂದ ಎಲ್ಲ 3 ದಿವಸಕ್ಕೆ ಬರ್ತೀವಿ. ಕೆಲವು ಕಡೆ ಎಲ್ಲ ನಾವು ಹೋಗ್ತಿದ್ದು ನಾವೆಲ್ಲ ಓಡಾಡ್ತೀವಲ್ಲ ಹೊಸಕೋಟೆ, ನಾವೆಲ್ಲ ಹೊಸಕೋಟೆಯಲ್ಲಿ ಓಡಾಡುವಾಗ ಏನಪ್ಪ ನೀರೇನು ನಿಲ್ಸಲ್ಲ ಅನ್ನೋ ವಾಲ್ ಮೇಲೆ ನೀರು ನಿಲ್ಸಲ್ಲ. ಕಾರಣ ಏನು ಅಂತಂದ್ರೆ ಅದು ಯಾವುದೋ ಲಾಸ್ಟ್ ಮನೆಗೆ ತುಂಬಬೇಕು ಅಂತಂದ್ರೆ ಇಲ್ಲಿಂದ ತುಂಬಿಕೊಂಡು ಹೋದ್ರೆ 1 ಕಿಲೋಮೀಟರ್ ಆ ಮನೆಗೆ ನೀರು ಬರೋದು. ಅಷ್ಟೊಳಗಡೆ ಎತ್ತರ ಇರೋವೆಲ್ಲ ತೊಟ್ಟಿಗಳು ತುಂಬಿ ನೀರು ಹೊರಗಡೆ ಬಂದ್ಬಿಡೋದು. ನಾನು ಹೇಳಿದೆ ಅಪ್ಪ ಬೇಡ, ಆ ಮನೆಗೆ ನೀರು ಹೋಗ್ಬೇಕು, ಅದೆಲ್ಲ ಪದ್ಧತಿ, ಅದೆಲ್ಲ ರೂಟೀನ್ ಕೋರ್ಸ್ ನಡೆಯುತ್ತ ಹಂಗೆಲ್ಲ ಹೇಳ್ಕೊಟ್ಟು ಅಂತೇಳಿ. ಈಗ 15 ದಿವಸ 20 ದಿವಸಕ್ಕೆ ಹೋಗ್ಬಿಟ್ಟಿದೆ. ಏನೋ ಮನೆ ಈಗಾಗಲೇ ನಮ್ಮ BMRD ಚೇರ್ಮನ್ ನಮ್ಮ ನಿರ್ದೇಶಕರು ಹೇಳಿದಾಗ ಮನೆ ಇದು ಏನೋ ಯುಗಾದಿ ಮತ್ತು ರಂಜಾನ್ ದಿವಸ ಒಳ್ಳೆ ನೀರು ಕೊಟ್ಟಿದ್ವಿ. ಇಡೀ ಹಳೆ ಪಟ್ಟಣದಲ್ಲಿ ಒಂದು ದಿವಸ ಮುಂಚೆನೆ ನೀರು ತುಂಬೋಗಿತ್ತು, ಎಲ್ಲ ತೊಟ್ಟಿಗಳಲ್ಲಿ ನೀರು ತುಂಬೋಗಿತ್ತು. ಆ ನಂತರ ಎಕ್ಸ್ಟೆನ್ಷನ್ ಅಲ್ಲಿ ಇಡೀ ರಾತ್ರಿ ಮೊನ್ನೆ ಆಚೆ ಮನೆ ಎಲ್ಲಾನು ಇಂದ ಹಿಡಿದು ನೀರನ್ನ ತುಂಬಿಸಿ ಒಳ್ಳೆ ವ್ಯವಸ್ಥೆನ ಮಾಡಿ ಇವತ್ತು ದಿವಸ ಎಲ್ಲಾರು ಪ್ರತಿಯೊಬ್ಬ ಹೊಸಕೋಟೆಯ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀರು ಸಿಗುವಂತಾರೆ. ಕಸಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಸದ ರಾಶಿಗಳು ಎಲ್ಲಾ ಕಡೆ ಅಲ್ಲಲ್ಲೇ ಇದೆ. ಎಲ್ಲಿ ನೀವು ತುಂಬಿಸ್ತೀರಿ ಕಸ ತಗೊಂಡೋಗಿ? ಏನ್ ಹೊಸಕೋಟೆಯಲ್ಲಿ ಕಸ ತೆಗಿತೀರಿ? ಸುಮಾರು 4 ಟನ್ 5 ಟನ್ ಕಸ ಪ್ರತಿದಿನ ಬರುವಂತ ಕಸ 20 ಟನ್ ಕಸ, 20 ಟನ್ ಕಸ ಬರುತ್ತೆ, 25-30 ಟನ್ ಕಸ ಬರುತ್ತೆ. ಈ ಕಸನ ಎಲ್ಲಿ ಹಾಕ್ತೀರಿ? ಹಾಕೋದಕ್ಕೆ ವ್ಯವಸ್ಥೆ ಇಲ್ಲ, ಕಚೇರಿನಲ್ಲಿ ಯಾರು ರೆಸ್ಪಾನ್ಸ್ ಇಲ್ಲ. ಆಮೇಲೆ ಏನು ಬಿಲ್ಗಳು ಕೋಟ್ಯಾಂತರ ರೂಪಾಯಿ, ಈಗಾಗಲೇ ತಾವೆಲ್ಲ ಬಜೆಟ್ ಹೋಗಿಲ್ಲ, ಕೋಟ್ಯಾಂತರ ರೂಪಾಯಿ ಬಿಲ್ಗಳು ತಗೋತಾರೆ, ಕೋಟ್ಯಾಂತರ ರೂಪಾಯಿ ಬಿಲ್. ಅದು ಎಲ್ಲಿಂದ ರೂಪಾಯಿ ಎಲ್ಲೋ ಯಾಕೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸ್ಟ್ರೀಟ್ ಲೈಟು ಕೋಟ್ಯಾಂತರ ರೂಪಾಯಿ, ಸ್ಟ್ರೀಟ್ ಲೈಟು. ನೀವು ಉದಾಹರಣೆಗೆ ಕಂಪ್ಲೇಂಟು ಮತ್ತೆ ಪ್ರತಿದಿನ ಏನೋ ಪುಸ್ತಕದಲ್ಲಿ ಕಂಪ್ಲೇಂಟ್ ಬರ್ತಲ್ಲ, ಆ ಕಂಪ್ಲೇಂಟು ಆ ಬಡ್ಜೆಟ್ ಲೆಕ್ಕನೇ. ಈ ಕಂಪ್ಲೇಂಟ್ ಅಲ್ಲಿ 10% ಇದ್ರೆ ಬಡ್ಜೆಟ್ 1000% ದುಡ್ಡು ಬೇಕು. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಒಳ್ಳೆ ಜನ ಸರ್ಕಾರ ಬರಬೇಕು. ಆ ಜನ ಸರ್ಕಾರ ಹೆಂಗಿರ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಏನು ನಗರಸಭಾ ಸದಸ್ಯರು ಕೂಡ ನಮ್ಗೆ ಕೈಗೆ ಎಟ್ಕೊಂತಿರ್ಬೇಕು, ನಮ್ಗೆ ಸಿಗ್ಬೇಕು, ನಮ್ಮ ಮಧ್ಯದಲ್ಲಿ ಇರಬೇಕು, ನಮ್ಮ ಜೊತೆಲಿ ಕುಂತಿರಬೇಕು, ನಮ್ಮ ಜೊತೆಲಿ ಟೀ ಕುಡಿಬೇಕು, ನಮ್ಮ ಜೊತೆಲಿ ಪ್ರತಿ ದಿವಸ ಸಂಪರ್ಕದಲ್ಲಿ ಇರ್ಬೇಕು ಅಂತಂದ್ರೆ ಕಾಂಗ್ರೆಸ್ನ ಸದಸ್ಯರು ಬಿಟ್ರೆ ಇನ್ನು ಯಾರು ಕೂಡ ಕೆಲಸ ಮಾಡಲ್ಲ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಗರಸಭೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳು ಮೀಟಿಂಗ್ಗಳಾದಾಗ ತಮಗೆ ಬರಬೇಡ ಅಂತ ಹೇಳ್ಬೇಕು, ಯಾರಿಗೆ ಹೇಳಕ್ಕೂ ಪವರ್ ಇಲ್ಲವೇ ಇಲ್ಲ. ತಮಗಿರ್ತಕ್ಕಂಥ ಪವರ್ ಬೇರೆ ಯಾರಿಗೂ ಅರ್ಥ ಆಯ್ತಾ? ಆದ್ರಿಂದ ಅಲ್ಲಿ ಹೋಗ್ಬೋದು, ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ. ವಿರೋಧ ಪಕ್ಷ ವಿರೋಧ ಮಾಡಕ್ಕೆ ಸುಮ್ಮನೆ ವಿರೋಧ ಮಾಡಕ್ಕಾಗಲ್ಲ. ಅವರನ್ನು ಪ್ರಜೆಗಳಿಂದ ಗೆದ್ದಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲವರು ಸದಸ್ಯರುಗಳಾಗಿದ್ದಾರೆ, ಗೆದ್ದಿದ್ದಾರೆ.
ನಮ್ಮ ನಾಯಕರುಗಳು ಯಾಕೆ ಅಂತಂದ್ರೆ ನಾನು ಸುಮಾರು 40 ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಎಲ್ಲರೂ ಹೇಳೋದೇನು ಅಂತಂದ್ರೆ ನಾವು ಮತದಾರರ ಹತ್ರ ಅವರ ಹೆಸರುಗಳಿಗೆ ರಾಮಕ್ಕ ಬೊಮ್ಮಕ್ಕ ತಿಮ್ಮಕ್ಕ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಕೆಲಸ ಸೌಕರ್ಯವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದು ಗೆದ್ದುತ್ತಾರೆ ಜನಪ್ರತಿನಿಧಿಯಾಗಿ ಜನನಾಯಕನಾಗ್ತಾನೋ ಅವ್ರು ಕೆಲಸ ಮಾಡಬೇಕು. ಬೆಳಿಗ್ಗೆ ಎದ್ದೇಳಬೇಕು, ಅವ್ರ ವಾರ್ಡ್ ಎಷ್ಟು ಒಂದು ಅರ್ಧ ಅವರ್ 1 ಅವರ್ ವಾಕಿಂಗ್ ಬಂದಂಗೆ ಹೋಗ್ಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇದು ಮಾಡಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ಬೋರ್ಡ್ ಕೊಡಿಸಿದ್ದಾರೆ, ಆ ಬೋರ್ಡ್ ಕಳಿಸಿರ್ತಕ್ಕಂಥ ನಾಯಕರೆಲ್ಲ ಸೋತೋಗಿದ್ದಾರೆ, ನಾವೇನು ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರಿಗೆ ಒಂದು ಕೆಟ್ಟ ಹೆಸರಂತಲ್ಗೆ. ಯಾಕಂತಂದ್ರೆ ಸರ್ಕಾರ ಅವ್ರದ್ದಪ್ಪ, ರಾಜ್ಯ ಅವ್ರದ್ದೇ, ಆ ರಾಜ್ಯಕ್ಕೆ ಅವರೇ ಚಕ್ರವರ್ತಿಗಳು, ಅವರೇ ಶಾಸನ, ಅವ್ರ ಅನುದಾನಗಳು ಕೊಡ್ತಾ ಇಲ್ಲ ಅಂತೇಳಿ ಜನಗರಿಗೆ ಅರ್ಥ ಮಾಡಬೇಡಿ ಅಂತ ಹೇಳಿಬಿಟ್ಟು ಇವ್ರು ಏನು ಮಾಡಿಬಿಟ್ಟಾರೆ ಅಂದ್ರೆ ವಿಫಲರಾಗಿದ್ದಾರೆ. ಬೋರ್ಡ್ ಇದ್ದ ಮೇಲೆ ಎಲ್ಲ ಇದು ಮಾಡಿದ್ರು. ನಾವು ಹೇಳಿದ ಅವ್ರಿಗೆ ಎಚ್ಚರಿಕೆ ಪಕ್ಕದಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳು ಅವ್ರು ತಗೊಳ್ತೀವಿ. ರಾಜಕೀಯ ಬೇರೆ. ಮೊನ್ನೆ ಬಚ್ಚೇಗೌಡರು ಹೇಳ್ತಾ ಇದ್ರು ಏನು ಗೊತ್ತಾ, ನಾವು ರಾಜಕೀಯದಲ್ಲಿ ಗೆದ್ದಿದ್ದೀವಿ, ಒಂದು ಪ್ಲಾಟ್ ಮಾಡಿ ಬಂದ್ಬಿಡ್ತೀವಿ, ಎಲ್ಲ ಕೆಲಸಗಳು ಎಲ್ಲರಿಗೂ ಚೆನ್ನಾಗಿ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅವ್ರ ಪುತ್ರ ಶರತ್ ಬಚ್ಚೇಗೌಡರು ಮಾಡ್ತಾ ಇದ್ದಾರೆ. ಇವಾಗ ನಮ್ಗೆ ಏನೇನು ಸಮಸ್ಯೆಗಳು ಇದೆಯಾ ಅದನ್ನೆಲ್ಲ ಹೋಗಿ ಹೇಳಿ, ಕೇಳ್ತಾ ಇದ್ದ ನನಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಿನ್ನೆ ಏನಿಲ್ಲ, ನಮ್ಮ ಸಮುದಾಯದ ಹಬ್ಬ ಆಯಿತು, ಅವರು ಬಂದಿದ್ರು. ಸಣ್ಣದಾಗಿ ಒಂದು ಬೇಡಿಕೆ ಇಟ್ಟಿದ್ದು, ಒಂದು ಬೇಡಿಕೆ ಇಟ್ಟಿದ್ದಕ್ಕೆ 2 ಬೇಡಿಕೆ ಇರಬೇಕು, ಇನ್ನೂ ಏನಾದರೂ ಇದೆಯಾ ಅಂತ ಮುಂದಿನ ನಮ್ಗೆ ಹೇಳ್ತೀವಿ ಸರ್, ಇಷ್ಟನ್ನು ಬೇಡಿಕೆ ಮಾಡ್ಕೊಂಡಿದ್ವಿ. ಅದು ನನ್ನ DMRನಿಂದ ಎಷ್ಟು 26 ಕೋಟಿ ಸರ್, 20 ಕೋಟಿ ಅನುದಾನ ತಂದು ಆಗ್ತಾ ಇದೆ. ಯೂಜುಡಿದ ಬಗ್ಗೆನೂ ಕೇಳಿದ್ರೆ ಆಗ್ತಾ ಇಲ್ಲ ಅಂತ ಯೂಜುಡಿ ಒಂದು ರೇಟ್ ಮಾಡಿಕೊಡ್ತಾ ಇದ್ದಾರೆ. ಆದರೆ ಎಲ್ಲಾನು ನಾನು 31 ವಾರ್ಡಿನ ಮಿತ್ರರಲ್ಲೇ ನಾನು, ನೀವು ಜನರಿಂದ ಆಯ್ಕೆ ಆಗಿದ್ದೀರಾ, ಅರ್ಥ ನಿಮ್ಮನ್ನ 6 ತಿಂಗಳು ಇರ್ತೀರಾ, ಈಗಲೂ ಹೆಚ್ಚು ನಿಮ್ಮ ನಮ್ಮ ಕೆಲಸಗಳನ್ನು ನೀವು ಮಾಡಿಕೊಟ್ಬಿಟ್ಟು ದಯವಿಟ್ಟು ಹೇಳ್ತೀವಿ, ಬನ್ನಿ ಶಾಸಕರ ಹತ್ರ ಬನ್ನಿ ಸರ್, ನೀವು ಇಡೀ ತಾಲೂಕಿನ ಪ್ರತಿನಿಧಿಗಳು, ನಾವು ನಗರ ಪ್ರತಿನಿಧಿಗಳು ಸರ್, ನಾವೆಲ್ಲ ಒಂದಾಗಿರೋಣ, ನಮ್ಗಿಂತ ಸಮಸ್ಯೆ ಇದೆ, ಇಂಥ ಅನುದಾನ ಕೊಡಿಸಿ ಅಂತ ಹೇಳಿ ಕೇಳಿದ್ರೆ ನಾನು ಕೊಡ್ಸಲ್ಲ ಅಂತ ಏನಾದ್ರು ಹೇಳಕ್ಕಾತಾರ, ಆಗ ಕೊಡ್ಸಲ್ಲ ಅಂತ ಹೇಳಿದಾಗ ನೀವು ಮಾಧ್ಯಮ ಇರ್ತೀರ, ನೀವು ಇರ್ತೀರಲ್ಲ, ಗೊತ್ತಾಗತ್ತಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ನಾನು ನಗರಸಭೆ ಸದಸ್ಯರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ಇನ್ನಾದ್ರೂ 6 ತಿಂಗಳವರೆಗೂ ನೀವು ಒಳ್ಳೆ ಕೆಲಸಗಳನ್ನು ಮಾಡಿಬಿಟ್ಟು ಜನರ ಹತ್ರ ಒಳ್ಳೆ ಕೆಲಸ ತಗೊಳಕ್ಕೆ ಹೋಗಬೇಕು. ಇಲ್ಲ ನೀವು ಇಲ್ಲ ಅಂತಂದ್ರೆ ಅವ್ರು ಶ್ರೀನಿವಾಸ ಅವರು ಹೇಳಿದ್ರಲ್ಲ, ಮುಂದಿನ ನಾವು ಚಳುವಳಿಗೆ ಎಚ್ಚೆತ್ಕೊಳ್ಳಕ್ಕೆ ರೆಡಿ ಆಗಿದೆ. ಯಾಕಂದ್ರೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಧ್ಯಮ ಮಿತ್ರರಿಗೆ ತಿಳಿಸಬೇಕು. ನೀವು ಇದನ್ನು ಪ್ರಸಾರ ಮಾಡ್ತೀರಾ, ಅದರಲ್ಲೂ ನಮ್ಗೆ ಫಲಿತಾಂಶ ಸಿಗಲೇ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳಿದ್ದಾರೆ, ನೀವು ವಾಲಂಟಿಯರ್ ಹೋಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ, ಮುಂದಿನ ನೀವು ಕೆಲಸಗಳನ್ನ ಮಾಡ್ತಾ ಇದ್ರೆ ಜನ ನೋಡ್ಬಿಟ್ಟು ನಿಮ್ಮನ್ನು ಪ್ರತಿನಿಧಿಸುತ್ತಾರೆ, ಒಳ್ಳೆ ಕೆಲಸ ಮಾಡಕ್ ಹೋಗಿ ಅಂತ ಹೇಳ್ತಾ ಇದ್ದಾರೆ, ಹೊರತು ಏನೂ ಇಲ್ಲ. ಆದ್ರಿಂದ ಇಷ್ಟು ವರ್ಷಗಳಿಂದ ನೀವು ಯೋಚನೆ ನೋಡಿ, ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಇತ್ತು, ಆ ಕಾಂಗ್ರೆಸ್ ಪಕ್ಷಗಳಿಂದನೇ ಕೆಲಸಗಳಾಗ್ತಾ ಇದ್ದವು. ದಯವಿಟ್ಟು ಅರ್ಥ ಆಯ್ತಾ? ಇದರಿಂದ ಈಗಲೂ ಇದೊಂದು ಅವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ತಿಳ್ಕೊಂಡು, ಇನ್ನು ಅವರಿಗೆ ಇರ್ತಕ್ಕಂಥ ಕಾಲಾವಧಿಯನ್ನು ಒಳ್ಳೆ ಕೆಲಸಗಳು ಅರ್ಥ ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ತೀವಿ, ನಮ್ಮ ವಾರ್ಡ್ನಲ್ಲಿ ಅಧ್ಯಕ್ಷರಾಗಿರೋದು 10 ಗುರುವಾರದಿಂದ ಗುರುವಾರ 8 ದಿವಸಕ್ಕೆ ನೀರಿರಲಿಲ್ಲ, 9 ದಿವಸ ಫೋನ್ ಮಾಡ್ತಾರೆ. ಅಲ್ಲಿ ಬೋರನ್ನು ಇದೆ, ಆ ಬೋರನ್ನಿಂದ ತೆಗೆಸ್ಬಿಟ್ಟು ಹೊಸ ಪೌಡರ್ ಬರಬೇಕು ಅಂತಂದು ನಾನು ಅಧಿಕಾರಿ ಹೇಳಿದೆ. ವೆಂಕಟೇಶ್ ಅವ್ರನ್ನ ಕೇಳಿದಾಗ ಸರ್ ಹೊಸ ಪೌಡರ್ ಅಧ್ಯಕ್ಷರಿದ್ದಾರೆ, ಆದ್ರಿಂದ ಇಳಿಸ್ಬೇಕು ಅಂತ. ಅಷ್ಟುವರೆಗೂ ಶನಿವಾರ ಭಾನುವಾರ ಹಿಂದೂಗಳ ಹಬ್ಬ ಬರ್ತಾರೆ, ಭಾನುವಾರ ಸೋಮವಾರ ಮುಸಲ್ಮಾನರ ಹಬ್ಬ ಬರ್ತಾ ಇದೆ. ಅವರಿಗೆ ನೀರು ಬೇಡವಾ? ಇದನ್ನು ಮಾಡಿ, ನೀರು ಎಷ್ಟು ಬೀಳುತ್ತಂತೆ ಖಾಲಿ ಎಷ್ಟು 1 ಅವರು ಅದನ್ನ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಇವರು ನಗರಸಭೆ ಮಾಜಿ ಸದಸ್ಯರು ಇವ್ರು ತಿಳುವಳಿಕೆ ಇದೆ ಅಂತ ಹೇಳಿಬಿಟ್ಟಿದೆ, ಖಾಲಿ 1-2 ಅವರ್ ಇದು ಮಾಡಿ